ಡಾಕ್ಟ್ರೆ, ನನ್ನ ಮಗಳು ನೋಡಿಮ್ಮ, ನಿಮ್ಮ ಮಗಳು ರಿಕವರ್ ಆಗೋ ಎಲ್ಲಾ ಲಕ್ಷಣನೂ ಕಾಣ್ತಾ ಇದೆ. ಆದ್ರೆ ತುಂಬಾ ರಕ್ತ ಹೋಗಿ ಇಂಟರ್ನಲ್ ಡ್ಯಾಮೇಜ್ ಆಗಿರೋದ್ರಿಂದ ಇವ್ರನ್ನ ಸ್ವಲ್ಪ ದಿನ ಇಲ್ಲೇ ಅಬ್ಸರ್ವೇಷನ್ ಇಡಬೇಕಾಗುತ್ತೆ. ದೃಷ್ಟಿ ಬೊಟ್ಟು ನೇತ್ರ, ಏನೋ ಮಾತಾಡ್ಬೇಕು ಅಂತ ಹೇಳಿದೆ. ನಿನ್ಗೇನು ಫೀಲೇ ಆಗಲ್ವೇನೋ? ನಿನ್ಮೇಲೆ ನಿನ್ಗೆ ಬೇಜಾರಾಗಲ್ವಾ? ಯಾಕೆ ಬೇಜಾರಾಗ್ಬೇಕು? ಅಯ್ಯೋ, ನಿನಗ್ ಹೇಗ್ ಹೇಳಿ? ಬ್ರೋ ಮತ್ತೆ ದೃಷ್ಟಿನ ನೋಡಿದ್ರೆ ನಿನ್ ಏನು ಅನ್ಸಲ್ವಾ? ಯಾಕೇನು ಅನ್ಸಲ್ಲ? ಎಷ್ಟೋ ದಿವಸ ಆದ್ಮೇಲೆ ಇಬ್ರು ಖುಷಿಯಾಗಿದ್ದಾರೆ, ಎಲ್ಲ ಒಳ್ಳೇದೇ ಆಗಿದೆ. ಅವ್ರಿಬ್ಬರನ್ನ ನೋಡ್ತಾ ಇದ್ದ ನನಗೂ ಖುಷಿ ಆಗತ್ತೆ. ಅವ್ರವ್ರ ಖುಷಿ ನೋಡಿ ಸಂತೋಷ ಪಡೋದೇ ಆಯ್ತು. ಆ ಖುಷಿನ ನನ್ಗೂ ಕೊಡ್ಬೇಕು ಅಂತ ನಿನಗ್ ಅನ್ಸಲ್ವಾ? ನೇತ್ರ, ನಿನ್ ಖುಷಿಗೆ ಏನ್ ಕಮ್ಮಿ ಆಗಿದೆ ಈಗ? ಗೋ ಟು ಹೆಲ್. ಬರೀ ಕದ್ದು ಮುಚ್ಚಿ ಪ್ರೀತಿ ಮಾಡೋದೇ ಆಯ್ತು. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿನ್ಗೆ? ಲವ್ ಅಲ್ಲಿ ABCDನೂ ಗೊತ್ತಿಲ್ದಿರೋ LKG ಮಗು ನೀನು. ಆ ದೃಷ್ಟಿನ ಬ್ರೋ ಎಷ್ಟು ಪ್ರೀತಿಯಿಂದ ನೋಡ್ತಿದ್ದ, ಎಷ್ಟು ಹೊಗಳ್ತಿದ್ದ. ನೀನು ಇದ್ಯಾ? ನಾನೇ ಮೇಲ್ಮೇಲ್ ಮುಟ್ಟಕ್ ಬಂದ್ರು 100 ಮೀಟರ್ ದೂರ ಓಡ್ತೀಯ. ನಿನ್ನಂತ ಅನ್ರೊಮ್ಯಾಂಟಿಕ್ ಪರ್ಸನ್ ನನ್ ಜಗತ್ತಲ್ಲಿ ಎಲ್ಲೂ ನೋಡಿಲ್ಲ. ಹಲೋ ಹಲೋ, ಹೋಲ್ಡ್ ಆನ್. ಒಂದೇ ಉಸುಳು ಈ ತರ ಮಾತಾಡ್ತಿದ್ಯಲ್ಲ. ನನ್ಗಿಲ್ಲಿ ಉಸಿರು ಕಟ್ಕೊಂಡ್ ಹಾಕ್ತಿದ್ದ ಬಜರಂಗಿ. ನನ್ನನ್ನು ಅವನ್ ತರನೇ ಪ್ರೀತಿಸ್ಬೇಕು ಅಂತ ಅನ್ಸಲ್ವಾ ನಿಂಗೆ? ನೇತ್ರ ನೇತ್ರ ನೇತ್ರ, ನಾನು ದತ್ತ ಒಂದೇನಾ? ಹೋಗ್ಲಿ, ನಾನ್ ನಿನ್ನ ಇಷ್ಟ ಪಡ್ತಿದ್ದೀನಿ, ನೀನು ನನ್ನ ಇಷ್ಟ ಪಡ್ತಿದ್ಯಾ. ಅದಾದ್ರೂ ಗೊತ್ತಾ ನಿನ್ಗೆ? ಇಷ್ಟ ಪಡದೇ ಇದ್ರೆ ದತ್ತಂಗೂ ಗೊತ್ತಾಗದೆ ಇರೋ ತರ ಈ ತರ ಕದ್ದು ಮುಚ್ಚಿ ನಿನ್ನ ಮೀಟ್ ಮಾಡ್ತಿದ್ನ. ಓ, ಇನ್ನು ಎಷ್ಟು ದಿನ ಇದೇ ರೀತಿ ಕದ್ದು ಮುಚ್ಚಿ ಲವ್ ಸ್ಟೋರಿ ನಡೆಸ್ಬೇಕು ಅಂತಿದ್ಯಾ? ದತ್ತಂಗೆ ಹೇಳೋರು. ಬ್ರೋ, ಯಾವಾಗ ಹೇಳ್ತೀಯ? ಟೈಮ್ ಬಂದಾಗ. ಆ ಟೈಮ್ ಯಾವಾಗ ಬರುತ್ತೆ? ನನಗ್ ಗೊತ್ತಿಲ್ಲ ನೇತ್ರ. ಇದೆ ನನಗ್ ಸಿಟ್ಟು ಬರೋದು. ಬ್ರೋಗೆ ನಮ್ ಪ್ರೀತಿ ವಿಷಯ ಹೇಳೋದಕ್ಕೆ ನೀನ್ ಒಂಚೂರು ಪ್ರಯತ್ನ ಆದ್ರೂ ಮಾಡಿದ್ಯಾ? ನಿನಗೇನ್ ಗೊತ್ತು ನೇತ್ರ? ದತ್ತಂಗ್ ಈ ವಿಚಾರ ಹೇಳ್ಬೇಕು ಅಂತ ತುಂಬಾ ಸಲ ಪ್ರಯತ್ನ ಮಾಡಿದೀನಿ. ಆದ್ರೆ ಅವ್ನ್ ಮುಂದೆ ಹೋದ್ರೆ ನನ್ ಬಾಯಿ ಬಿದ್ದೋಗತ್ತೆ. ನಾನೇನ್ ಮಾಡ್ಲಿ? ಹೀಗ್ ಭಯ ಪಟ್ಕೊಂಡ್ರೆ ಆಗಲ್ಲ ಬಜರಂಗಿ. ಈಗ್ಲೇ ಹೋಗಿ ಬ್ರೋಗೆ ಎಲ್ಲ ವಿಚಾರನೂ ಹೇಳು. ಎಲ್ಲ ವಿಚಾರ ಹೇಳ್ಬೇಕಾ? ಅದು ಈಗಲೇ? ಏನ್ ಹುಡುಗಾಟ ಆಡ್ತಿದ್ದೀನಿ ನೇತ್ರ? ನೋ, ಐ ಆಮ್ ಸೀರಿಯಸ್. ಬ್ರೋ ಲೈಫ್ ಅಲ್ಲಿ ಈಗ ಒಳ್ಳೇದಾಗಿದೆ. ಅವರಿಬ್ರು ಈಗ ಒಂದಾಗಿದ್ದಾರೆ. ಈ ಟೈಮಲ್ಲಿ ನಮ್ ಪ್ರೀತಿ ವಿಚಾರ ಹೇಳಿದ್ರೆ ಬ್ರೋ ಖಂಡಿತ ಒಪ್ಕೋತಾನೆ ಬಜರಂಗಿ. ಹಾಗಂತ್ಯಾ? 100%. ಸರಿ, ಹಾಗಾದ್ರೆ ನಾನು ಹೋಗಿ ಮಾತಾಡ್ತೀನಿ. ನೇತ್ರ, ನಾನು ಹೇಳ್ತೀನಿ, ಆದ್ರೆ ಇವತ್ತು ಬೇಡ, ಯಾವತ್ತಾದ್ರೂ ಒಳ್ಳೆ ದಿವಸ ನೋಡಿ ಹೇಳ್ತೀನಿ. ಅಯ್ಯೋ, ಮತ್ತೆ ನಿನ್ ಧೈರ್ಯ ಟುಸ್ಸಾಗೋಯ್ತಾ? ಅದ್ ಹಾಗಲ್ಲ ನೇತ್ರ. ಎಷ್ಟೋ ದಿವಸ ಆದ್ಮೇಲೆ ದತ್ತ ಮತ್ತೆ ದೃಷ್ಟಿ ಖುಷಿಯಾಗಿದ್ದಾರೆ. ಇಂಥ ಸಮಯದಲ್ಲಿ ನಾವು ಹೋಗಿ ಇದನ್ನೆಲ್ಲ ಹೇಳಿದ್ರೆ ಬೇಜಾರಾಗಲ್ವಾ? ಅದಕ್ಕೆ ನೇತ್ರ, ಒಳ್ಳೆ ಸಮಯ ನೋಡಿ ಹೇಳ್ತೀನಿ ಪ್ಲೀಸ್. ಈ ಟೈಮಲ್ಲಿ ದತ್ತನ್ ಖುಷಿ ಹಾಳು ಮಾಡಕ್ ನಾನಂತೂ ರೆಡಿ ಇಲ್ಲ. ಹೋಗಿ ನಿನ್ನ ನಾನು ಲವ್ ಮಾಡಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ನಿನ್ನ ಕಾಯ್ತಾ ಕುತ್ಕೊಂಡ್ರೆ ಆಗಲ್ಲ. ನಾನೇ ಲೀಡ್ ತಗೋಬೇಕು. ಇಲ್ಲೇ ಇದ್ದೀರಾ ತಾವು? ಸರಿಯಾಗಿ ಗುಡ್ಸೋಣ. ದೃಷ್ಟಿ ಫಸ್ಟ್ ನೈಟ್ಗೆ ರೂಮ್ ಡೆಕೋರೇಟ್ ಮಾಡಿ ಅವರಿಬ್ಬರನ್ನು ರೂಮ್ ಕಳ್ಸಿ ಬರೋಷ್ಟರಲ್ಲಿ ಸಾಕಾಯ್ತು. ಅಲ್ಲ, ದೃಷ್ಟಿ ಕಂಡ್ರೇನೆ ಹುಡ್ಕೋತಿದ್ದೆ, ಅವರಿಬ್ಬರನ್ನು ಬೇರೆ ಮಾಡಬೇಕು ಅನ್ಕೊಂಡಿದ್ದೆ. ಆದ್ರೀಗ ಅವಳನ್ನೇ ರೆಡಿ ಮಾಡಿ ರೂಮಿಗೆ ಬಿಟ್ಟು ಬರೋ ಹಾಗಾಯ್ತಲ್ಲೇ. ವಿಧಿ ಆಟ ಅಂದ್ರೆ ಇದೇ ನೋಡು. ದೃಷ್ಟಿ ಬಣ್ಣನ ದತ್ತನ್ ಗೇಳಿ ಅವ್ರಿಗೆ ಕೆಟ್ಟದ್ ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಅವರಿಬ್ರು ಮೊದಲಿಗಿಂತ ಚೆನ್ನಾಗೇ ಆದ್ರು. ನಿನ್ನ ಬಣ್ಣನೇ ಬಯಲಾಗೋಯ್ತಲ್ಲೇಶ್ವರು.
ಇನ್ನೇನು 9 ತಿಂಗಳಿಗೆ ಜೂನಿಯರ್ ದತ್ತನೋ ಜೂನಿಯರ್ ದೃಷ್ಟಿನೋ ಬರ್ತಾರೆ. ಆಗ ಅಮ್ಮ ಶರು ಪಾಪುಗ್ ಸ್ವಲ್ಪ ಸ್ನಾನ ಮಾಡಿಸೆ, ಶರು ಸ್ವಲ್ಪ ಮಗುಗ್ ಊಟ ಮಾಡಿಸಿ, ಹಾಗೆ ನೀನು ದತ್ತ ದೃಷ್ಟಿ ಮಕ್ಕಳು ಸೇವೆ ಮಾಡಿಕೊಂಡು ಆರಾಮಾಗಿದ್ಬಿಡು. ಹಾ ಮುಗಿತಾ ಉರ್ಸಿದ್ದು? ಮುಗ್ದಿದ್ರೆ ತಾವಿನ್ನು ಅಲ್ಲ, ನಾನು ಇಷ್ಟು ಉರ್ಸಿದ್ರು ನೀನು ಹುರ್ಕೋತಾನೆ ಇಲ್ವಲ್ಲ? ಬೇರೆ ಹೊಸ ಪ್ಲಾನ್ ಏನಾದ್ರು ಮಾಡ್ತಿದ್ಯೋ ಹೇಗೆ? ವಾವ್, ಹೆಂಡ್ತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಿಶೋರ್. ಏಯ್, ನಿನ್ ಮನೆ ಹಾಳು ಬುದ್ಧಿ ಬಿಡಲ್ವಾ? ಮತ್ತೇನ್ ಮನೆ ಹಾಳು ಪ್ಲಾನ್ ಮಾಡ್ತಿದ್ಯಾ? ಅದನ್ನ ಅಷ್ಟು ಸುಲಭವಾಗಿ ಹೇಳಕ್ಕಾಗತ್ತಾ? ಮುಂದೆ ಏನಾಗುತ್ತೆ ಅನ್ನೋದನ್ನ ವೇಟ್ ಅಂಡ್ ವಾಚ್. ಬೇಡ ಶರು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇದೆಲ್ಲ ಬೇಡ. ನೀನ್ ಒಳ್ಳೆ ಮಾತಲ್ಲಿ ಹೇಳಿದ ತಕ್ಷಣ ಕೇಳೋ ಅಷ್ಟು ಒಳ್ಳೆಯವಳು ನಾನಲ್ಲ. ನೀನ್ ಬಾಯ್ಲಿ ಕುತ್ಕೋ ಕುತ್ಕೋ ಕುತ್ಕೋ. ಇಷ್ಟೊತ್ತು ನನ್ ಕಾಲ್ ಎಳ್ದಿದ್ದೇನು, ನನ್ನ ನೋಡಿ ನಕ್ಕಿದ್ದೇನು? ಈಗ ವಾಯ್ಸ್ ಆಚೆ ಬರ್ತಿಲ್ಲ ಸಾಹೇಬ್ರಿಗೆ. ಈ ಭಯ ಹೀಗೆ ಇರ್ಲಿ. ಇದೇ ಸರಿಯಾದ ಟೈಮು. ಇದಕ್ಕೆಲ್ಲ ಒಂದು ಫೈನಲ್ ಎಂಡಿಂಗ್ ಕೊಡ್ಲೇಬೇಕು. ಕರೀಂನ ಕಾಂಟ್ಯಾಕ್ಟ್ ಮಾಡಬೇಕು. ಏನ್ ಕಿಶೋರಣ್ಣ ಬರಕ್ ಹೇಳಿದ್ರಿ? ದೃಷ್ಟಿ, ಇತ್ತೀಚೆಗೆ ನಮ್ಮನೇಲಿ ನಡೆದ ಎಲ್ಲ ಅನಾಹುತಗಳ ಹಿಂದೆ ಶರಾವತಿ ಕೈವಾಡ ಇದೆ ಅಂತ ನನ್ಗನ್ನಿಸ್ತಾ ಇದೆ. ನಿಮ್ಗೂ ಅನುಮಾನ ಇದೆಯಾ? ಹೌದು, ಅವತ್ತಿದೆಲ್ಲ ಆಗೋ ದಿನ ಅವಳು ಕೆಂಪು ಸೀರೆ ಹುಟ್ಟಿದ್ಲು. ಅವಳು ಯಾರಿಗಾದ್ರೂ ಕೆಟ್ಟದ್ ಮಾಡೋದಕ್ಕೆ ಹೋದಾಗ್ಲೇ ಈ ಕೆಂಪು ಸೀರೆ ಉಡೋದು. ನಾನ್ ಕೇಳಿದ್ದಕ್ಕೆ ಮಾರ್ಮಿಕವಾಗಿ ಉತ್ತರ ಕೊಟ್ಲು. ಈ ಅನುಭವ ನನಗೂ ಆಗಿದೆ ಕಿಶೋರಣ್ಣ. ಅವತ್ ನಾನು ನನ್ನ ಗಂಡ ಪಾರ್ಟಿಗೆ ಹೋದಾಗ ಶರಾವತಿ ಚಿಕ್ಕಮ್ಮವ್ರು ಬಂದು ಎಡವ್ತಾ ಇದೆಯಾ ಹುಷಾರು ಅಂತ ಹೇಳಿದ್ರು. ಆಮೇಲೆ ಮನೆಗೆ ಬಂದ್ಮೇಲೆ ಅವ್ರು ಅದೇ ಹೇಳಿದ್ರು. ಛೇ, ಅವಳಷ್ಟು ಹಿಂಟ್ ಕೊಟ್ರು ನಾವ್ ಯಾಮಾರ್ದ್ವಿ ಅಂತ ನಿನ್ಗೆ ಅನ್ಸ್ತಿಲ್ವಾ? ಏನ್ ಮಾಡೋದು ಕಿಶೋರಣ್ಣ, ನಮ್ಮ ಅಕ್ಕನ ಆ ಸ್ಥಿತಿಲಿ ನೋಡಿದ್ಮೇಲೆ ನನ್ನ ತಲೆ ಕೆಲಸ ಮಾಡೋದೇ ನಿಲ್ಲಿಸ್ತು. ಅವಳನ್ನ ಕಾಪಾಡ್ಬೇಕು ಅನ್ನೋದನ್ನ ಬಿಟ್ಟು ನನ್ನ ತಲೆಗೆ ಬೇರೆ ಏನೂ ಬಂದಿಲ್ಲ. ಆದ್ರೆ ಈ ಶರಾವತಿ ಇಷ್ಟಕ್ಕೆ ಸುಮ್ಮನಾಗೋ ಹಾಗೆ ನನಗೆ ಕಾಣಿಸ್ತಿಲ್ಲ. ಏಟು ತಿಂದ ಹಾವನಾಗೆ ಬುಸ್ ಕೊಡ್ತಿದ್ದಾಳೆ, ಕಚ್ಚದೆ ಬಿಡಲ್ಲ. ಏನ್ ಹೇಳ್ತಿದ್ದೀರಾ ಕಿಶೋರಣ್ಣ? ದತ್ತ ನಿನ್ನನ್ನು ಒಪ್ಕೊಂಡು ಮನೆಗೆ ಕರ್ಕೊಂಡು ಬಂದ್ಮೇಲೆ ತುಂಬಾ ಸಿಟ್ಟಲ್ಲಿದ್ದಾಳೆ. ತಾನು ಸೋತೆ ಅನ್ನೋ ತರ ಆಡ್ತಿದ್ಲು. ಆದ್ರೆ 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 ಏನಣ್ಣ? ಈ ಸಲ ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾಳೆ ಅಂತ ನನಗನ್ಸ್ತಾ ಇದೆ ದೃಷ್ಟಿ. ನಾನ್ ಕೇಳಿದ್ದಕ್ಕೆ ಕಾದ್ ನೋಡು, ನಿನಗೆ ಎಲ್ಲ ಗೊತ್ತಾಗತ್ತೆ ಅಂತ ಹೇಳಿದ್ಲು. ಛೇ, ಇವ್ರಿಗೆ ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ ಏನೋ. ಅವಳಂತೂ ಸಾಯೋವರೆಗೂ ಬದಲಾಗಲ್ಲ. ನನಗೆ ಏನಾಗುತ್ತೋ ಏನು ಅಂತ ಆತಂಕ ಶುರುವಾಗಿದೆ ದೃಷ್ಟಿ ನನಗೆ. ಹೆದರ್ಬೇಡಿ ಅಣ್ಣ, ನನ್ನ ಗಂಡನ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಏನೇ ಮಾಡಿದ್ರು ನಮ್ಮ ಯಜಮಾನ್ರನ್ನ ನಾನು ಕಾಪಾಡ್ಕೋತೀನಿ. ಅಲ್ಲ, ದತ್ತನ್ ಮುಟ್ಟೋದು ಬೇರೆಯವ್ರಿಗೆ ಕಷ್ಟನೇ, ಆದ್ರೆ ಮನೆಯವ್ರ ಸಪೋರ್ಟ್ ಇದ್ದಾಗ ಇದು ಸುಲಭ ಅಲ್ಲ. ಅದ್ಯಾರೋ ಮೊನ್ನೆ ಅವನು ಅಟ್ಯಾಕ್ ಮಾಡಿಸ್ದವನು ಸುಮ್ಮನೆ ಅಟ್ಯಾಕ್ ಮಾಡಿಸ್ದ ಅಂತ ನಿನ್ಗೆ ಅನ್ಸ್ತಿದ್ಯಾ? ಇವಳೇ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾಳೆ. ಶತ್ರುಗಳು ಹೊರಗಡೆ ಇದ್ದಾಗ ಅವರನ್ನ ದೂರ ಇಟ್ಟು ನಾವು ಮನೆ ಒಳಗಡೆ ಸೇಫ್ ಆಗಿರ್ಬೋದು. ಆದ್ರೆ ಶತ್ರುಗಳು ಮನೆ ಒಳಗೆ ಇದ್ದಾಗ ನಾವು ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಅಂತ
ಅವರಿಂದ ಮುಚ್ಚಿಡೋದು ಕಷ್ಟ. ಅದರಲ್ಲೂ ಈ ಶರಾವತಿ ತುಂಬಾ ಡೇಂಜರ್. ಅವಳಿಂದ ನೀನು ಎಷ್ಟು ಹುಷಾರಾಗಿದ್ರು ಕಮ್ಮಿನೇ. ಒಂದ್ಸಾರಿ ಶರಾವತಿ ಚಿಕ್ಕಮ್ಮವ್ರ ಹತ್ರ ಮಾತಾಡ್ತೀನಿ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸಿ ಅಂತ ಹೇಳ್ತೀನಿ. ಹೇಳಿದ್ರೆ ಅವಳು ಕೇಳ್ತಾಳ ದೃಷ್ಟಿ? ಇಷ್ಟು ವರ್ಷ ನಾನು ಅಂದಾನ ಮುಚ್ಚಿಟ್ಕೊಂಡು ಪಟ್ ನೋವು ಸಂಕಟ ಎಲ್ಲದು ಮನೆಯವರು ಅರ್ಥ ಮಾಡ್ಕೊಂಡ್ರು ಅಕ್ಕ. ನನ್ನನ್ನು ಕ್ಷಮಿಸಿ ಒಪ್ಕೊಂಡ್ರು ಅಕ್ಕ. ದತ್ತಾ ಶ್ರೀರಾಮ್ ಪಾಟೀಲ್ ಅವರು ಮತ್ತೆ ಅವ್ರ ಹೆಂಡತಿನ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ. ಮೊದಲು ನೀನು ಹುಷಾರಾಗು. ದೃಷ್ಟಿ ಮಾತು ನಿಜ ಆದ್ರೆ ಸಾಕು. ಅವರಿಬ್ರು ಚೆನ್ನಾಗಿರ್ಬೇಕು. ಈಗ ನಿನ್ ಮುಖ ಗೆಲ್ವಾಗಿದೆ, ನೋಡ್ಬೋದು. ಬೆಳಗ್ಗೆ ಅಂತೂ ನೋಡೋಕೆ ಆಗ್ಲಿಲ್ಲ ಕಣೆ. ಅಮ್ಮ, ದೃಷ್ಟಿ ಅಕ್ಕ ಬಂದಿದ್ಲು. ಅಮ್ಮ, ದೃಷ್ಟಿ ಬಂದ್ ಹೋದ್ಮೇಲೆ ಮನ್ಸು ಸ್ವಲ್ಪ ಹಗುರ ಅನ್ನಿಸ್ತಿದೆ ಅಮ್ಮ. ಹಾಗೆ ಕಂದ, ದೃಷ್ಟಿನೇ ಹಾಗೆ. ಅವಳ ಮನ್ಸಲ್ಲಿ ಎಷ್ಟೇ ನೋವಿನ ಭಾರ ಇದ್ರು ಕೂಡ ಬೇರೆಯವ್ರ ಮನ್ಸಿನ ನೋವನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ರಾಜ, ಹೋಗಿ ಸ್ವಲ್ಪ ಎಳ್ನೀರ್ ತಗೊಂಬರೋ. ಹೇಗಿದ್ಯಮ್ಮ? ಈಗ ಪರವಾಗಿಲ್ಲ ಡಾಕ್ಟರ್, ಸ್ವಲ್ಪ ನೋವಿದೆ. ಸ್ವಲ್ಪ ದಿನ ನೋವಿರುತ್ತಮ್ಮ. ಡಾಕ್ಟ್ರೆ, ನನ್ನ ಮಗಳು ನೋಡಿಮ್ಮ, ನಿಮ್ಮ ಮಗಳು ರಿಕವರ್ ಆಗೋ ಎಲ್ಲ ಲಕ್ಷಣನೂ ಕಾಣ್ತಾ ಇದೆ. ಆದ್ರೆ ತುಂಬಾ ರಕ್ತ ಹೋಗಿ ಇಂಟರ್ನಲ್ ಡ್ಯಾಮೇಜ್ ಆಗಿರೋದ್ರಿಂದ ಇವ್ರನ್ನ ಸ್ವಲ್ಪ ದಿನ ಇಲ್ಲೇ ಅಬ್ಸರ್ವೇಷನ್ ಇಡಬೇಕಾಗುತ್ತೆ. ಮನೆಗೆ ಯಾವಾಗ ಕರ್ಕೊಂಡು ಹೋಗ್ಬೋದು ಡಾಕ್ಟ್ರೆ? ಅವ್ರ ಪ್ರೋಗ್ರೆಸ್ ಚೆಕ್ ಮಾಡಿ ಹೇಳ್ತೀನಿ. ಇವ್ರು ಅಡ್ಮಿಟ್ ಆಗಿ ಸ್ಥಿತಿ ನೋಡಿ ಇವ್ರು ಬದುಕೋದೇ ಡೌಟ್ ಅನ್ಕೊಂಡಿದ್ವಿ. ಬಟ್ ಗುಡ್, ಏನಾಗ್ಲಿಲ್ಲ. ಟೇಕ್ ಕೇರ್. ಸದ್ಯ ಹಾಸನಾಂಬೆ ಕೃಪೆ ನೀನು ಬೇಗ ಚೇತರಿಸ್ಕೋತೀಯ ಅಂತ ಹೇಳಿದ್ರು. ಬೇಗ ಹುಷಾರಾಗಿ ಮನೆಗೆ ಬಂದ್ಬಿಡು ಕಂದ. ಸರಿ ಹೋದ್ಮೇಲೆ ಮತ್ತೆ ಕೆಟ್ಟ ಕೆಲಸ ಮಾಡದೇ ಇದ್ರೆ ಸಾಕು.